ಬಸ್ಸು ಪೂನಾ ಬಸ್ಸು ಇದೇ ರೋಡ್ಲಿಂದ ಹಾಸೋಕಿತ್ತು ಅದು ಏನ್ರಿ, ಇದೇ ರೋಡ್ಲಿಂದ ಹಾಸೋಕಿತ್ತು. ಇದು ಅಂಬೇಡ್ಕರ್ ಸರ್ಕಲ್ ರೀ ಐತಲ್ಲ, ಇದು ಕಾಣೋದು ಅಂಬೇಡ್ಕರ್ ಸರ್ಕಲ್. ನಾನು ಇಲ್ಲಿ ಇಳಿಸ್ ಅಂತ ಹೇಳಿದ್ದೀನಿ ರೀ ಅವ್ರಿಗೆ. ಇಲ್ಲಿ ಇಳಿಸಿದ್ರೆ ನಾನು ಇಲ್ಲಿ ನಡ್ಕೊಂತ ಬರ್ಬೋದು ಅಂಥೇಳಿ ಇದೇ ಇದೆ ರೀ ಪೂನಾ ರೋಡ್ ರೀ ಇದು. ಲೇಟ್ ಆಗೈತೆ ರೀ ಇವತ್ತು ಊರು. ಅಲ್ಲಿ ಬಾಗಲಕೋಟೆ ಬಸ್ ಬಾಗಲಕೋಟೆಯಿಂದ ಬಂದಿರ ನೀವು? ನಾನು ಅಲ್ಲಿಂದ ಬಂದೀನಿ. ಈಗ ಬಸ್ ಅದಕ್ಕೆ ಹೇಳಿದ್ರು. ಬಾಗಲಕೋಟೆಯಿಂದ ಬಂದೀನಿ ನಾನು. ತಿಳ್ಕೊಂತ ಬಂದೆ, ಲಗ್ನಕ್ಕೆ ಹೋಗ್ತೀವಿ ಅಂತೀನಿ. ಬಾಗಲಕೋಟೆಯಿಂದ ಕೆಲಸ ಇತ್ತನ್ರಿ? ಅದೇ ಹಿಂಗಾಗತ್ತೆ ನೋಡ್ರಿ. ಬಿಕೋ ಅನ್ನತ್ತು ಬಸ್ ಸ್ಟ್ಯಾಂಡ್ 11 ಹೇಳ್ಯಾರಿ ಬಸ್. ಪೂನಾ ಬಸ್ನಾಗ ಹೇಳ್ಯಾರ 10 ಅಂತ. ಡೆಪೋದವ್ರು 10 ಅಂದ್ರೆ ಅದು 11 ರೀ. ಅದು ಕೆಲಸ ಮಾಡಿ ಇಲ್ಲಿದ್ರ ನೀವು. ಹಚ್ತೀನಿ. ಇಲ್ಲ ಸರಿತೀನಿ ಸರ್, ಸರಿತೀನಿ ರೀ ಸರ್. ಸರ್ ನಿಂತೀನಿ ಯಾಕಂದ್ರೆ ಈ ಬಸ್ ತಪ್ಪಿದ್ರೆ ಮತ್ತೆ ಬಸ್ ಇಲ್ರಿ ಸರ್ ನಮ್ಗೆ. ಆಯ್ತಲ್ರಿ ಸರ್, ಅದನ್ನ ಇಲ್ರಿ ಸರ್. ಇದು ತೆರೆದಾಕ ಎಷ್ಟು ತಗೊಂತಾರೆ ಟಿಕೆಟ್? ಯಾವ ಬಸ್ ಇಲ್ಲ ಅಂತ ಹತ್ತೋದು ಮತ್ತೇನಿಲ್ಲ. ಇಲ್ಲಿಕಂದ್ರೆ ಯಾರು ಕೇಳ್ತಾರೆ ಬಸ್? ಸ್ವಲ್ಪ ಈ ಕಡೆ ಬರ್ರಿ ಕರ್ನ. ನಂಗೆ ತೆರೆದಾಗ ಕೊಡಿಸಿ. ತೆರೆದಾಗ ಅಂಬೇಡ್ಕರ್ ಸರ್ಕಲ್ ಟಿಕೆಟ್ ಕೊಡ್ತೀನಿ ಸರ್. ರೊಕ್ಕ ಕೊಡ್ತೀನಿ ಸರ್, ರೊಕ್ಕ ಕೊಡ್ತೀನಿ. ನನಗೆ ಯಾರು ರೊಕ್ಕ ಕೊಟ್ಟರೆ ಹೋಯ್ತು ನಾವು ಹಂಗೆ ಹೋಗಂಗಿಲ್ಲ ಗಾಡಿಗೆ. ಯಾರಿಲ್ಲ ಸರ್. ಅಂಬೇಡ್ಕರ್ ಸರ್ಕಲ್ ಇದೆ ಸರಿ, ಅಲ್ಲಿ ಇದೆ ಸರ್ ಅಂದಿಲ್ಲ ಇದು. ಇದ್ರ ಬಸ್ ಅಲ್ರಿ. ಅಲ್ಲ ನೀವು ರೊಕ್ಕ ಟಿಕೆಟ್ ತೆಗೀರಿ ಸರ್, ನಾನು ರೊಕ್ಕ ಕೊಡ್ತೀನಿ. ಆದ್ರೆ ನನಗೆ ಕರ್ಕೊಂಡು ಹೋಗೋರು ಯಾರಿಲ್ಲ. ಅದಕ್ಕೆ ಅಲ್ಲೇ ಆಟೋ ಇರಂಗಿಲ್ಲ ಇಷ್ಟು ಹೊತ್ತಿನಾಗ ಸರ್. ಅದಕ್ಕೆ ಅಂಬೇಡ್ಕರ್ ಸರ್ಕಲ್ ಪ್ಲೀಸ್. ಇಲ್ಲ ಅಂತ ಹೇಳಿದ್ರೆ ಮುಗೀತು. ಟಿಕೆಟ್ ಬರೋಂಗಿಲ್ಲ ಅಲ್ಲಿಗೆ. ನಿಮ್ಮನ್ನು ಕರ್ಕೊಂಡು ಹೋಗೋ ರೂಲ್ಸ್ ಇಲ್ಲಿ ಗಾಡಿಗೆ. ಸುಮ್ಮನೆ ಹೆಂಗೆ ಹೋಗಕತ್ತೇವೆ ಮಗ ಹೋಗ್ತೀವಿ ಅಷ್ಟೇ. ಇನ್ನೇನು ನಿಮ್ಗೆ ಪ್ಯಾಸೆಂಜರ್ಗೆ ಹಂಗೆ ಇಟ್ಟಿಲ್ಲಿದ್ದಾನೆ ಗಾಡಿ. ನಮ್ಮ ರಿಸ್ಕ್ ಮ್ಯಾಗ ಹೋಗ್ತಿರ್ತೀವಿ ನಮ್ಗೆ. ಎಷ್ಟು ಸರ್ ಟಿಕೆಟ್ ರೀ ತೆರೆದಾಗ? 60 ರೂಪಾಯಿ. ಇದು 60, 80 ರೂಪಾಯಿ. ಹೆಲ್ಪ್ಲೈನ್ ನಂಬರ್ ಅದು ಕೇಳ್ತೀನಿ ನಾನು. ಅದು ಆಮೇಲೆ ವಿಚಾರ ಮಾಡಿ. ಅಲ್ಲೇ ಇಲ್ಲೇ ಸ್ಕ್ಯಾನ್ ಇಲ್ಲೇ ನನ್ನ ಹತ್ರ 27-609-9155. ಹಾಂ, 10 ಗಂಟೆ ಮೇಲೆ ಮತ್ತೊಂದು ಲೇಡೀಸ್ ಅವರು ವಿನಂತಿ ಮಾಡ್ಕೊಂಡ್ರೆ ನಿಂದ್ರಿಸೋದಿಲ್ಲ ಅನ್ನೋದು ಹೆಂಗಂತ ಕೇಳ್ತೀನಿ ನಾನು. ಸರ್ ನಮಸ್ತೆ ರೀ ಸರ್. ನಾವು ಇವತ್ತು ಒಂದು ಸ್ವಲ್ಪ ತುಂಬ ಅರ್ಜೆಂಟ್ ತೆರೆದಾಳಕ್ಕೆ ಹೋಗೋದಿತ್ತು ರೀ ಸರ್. ನಾನು ಬಾಗಲಕೋಟೆಯಿಂದ ಜಮಖಂಡಿವರೆಗೂ ಬಂದೀವಿ ರೀ ಸರ್. ಇವತ್ತು ನಾನು ಏನೋ ಮಾಲಿಂಗ್ಪುರ ಮೇಲಿಂದ ಲಘು ಬಸ್ ಸಿಗ್ತಾವಂತ ತಿಳ್ಕೊಂಡು ನಾವು ಬಂದೀವಿ ರೀ ಸರ್. ಆದರೆ ಇಲ್ಲೇ ಮುಧೋಳದೊಳಗೆ ಯಾವ ಮಾಲಿಂಗ್ಪುರ ಬಸ್ ಸಿಗಲಿಲ್ಲ ರೀ ಸರ್. ಹಿಂಗಾಗಿ ನಾವು ಜಮಖಂಡಿಗೆ ಬಂದೀವಿ ಸರ್. ಜಮಖಂಡಿ ಒಳಗೆ 10-20 ನಿಮಿಷಕ್ಕೆ ಒಂದು ಪೂನಾ ಬಸ್ ಬಂದು ಸರ್. ಆದರೆ ಸರ್ ಹತ್ತಿಸ್ಕೊಂಡ್ರು ಬಿಡ್ರಿ ಸರ್, ಅವ್ರು ಏನು ತಪ್ಪಿಲ್ಲ. ಆದರೆ ಇಲ್ಲಿ ಅವ್ರು ಏನಂತಾರೆ ಸರ್, ಅಂಬೇಡ್ಕರ್ ಸರ್ಕಲಿಗೆ ಇಳಿಬೇಕು ಸರ್ ನಾವು. ತೆರೆದಾಳ ಹತ್ತಿ ಅಲ್ಲಿಗೆ ತೆರೆದಾಳದೊಳಗೆ ಬಸ್ ಸ್ಟ್ಯಾಂಡ್ದೊಳಗೆ ಯಾವ ಆಟೋ ಇರಲ್ಲ ರೀ ಸರ್. ಹಿಂಗಾಗಿ ಅಂಬೇಡ್ಕರ್ ಸರ್ಕಲಿಗೆ ಸ್ವಲ್ಪ ನಿಂದಿರಿಸ್ರಿ ಅಂದ್ರೆ
ನಮ್ದು ರೂಲ್ಸ್ ಇಲ್ಲ ಅಂತ ಹೇಳ್ತಾರೆ ಸರ್ ಅವರು. ಅದಕ್ಕೆ ದಯವಿಟ್ಟು ನಾನು ಇನ್ಮೇಲಿಂದ ತಾವು AC ಕೋಚ್ ಬಸ್ನವ್ರಿಗೆ ನಾ ಟಿಕೆಟ್ ತೆಗ್ಸಿ ಸರ್ 80 ರೂಪಾಯಿ ಕೊಟ್ಟು ಇಲ್ಲನ್ನಲ್ಲ. ಇಂಥ ರಾತ್ರಿ ಹೊತ್ತಿನೊಳಗೆ ಹೆಣ್ಮಕ್ಳು ಸ್ವಲ್ಪ ವಿನಂತಿ ಮಾಡ್ಕೊಂಡ್ರೆ ಇಂಥ ಬಸ್ಗಳನ್ನು ತಾವು ತರಬಿಸ್ಬೇಕು, ತಾವು ಹೇಳ್ಬೇಕು ಎಲ್ಲರಿಗಂತ ನಾನು ಸಾರ್ವಜನಿಕರ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳಕೊಂತೀನಿ ರೀ ಸರ್. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗೋರು ಯಾರೂ ಇಲ್ಲ, ನಾನು ಒಬ್ಬಕ್ಕೆ ಇರೋದು. ನಾನು ಬಾಗಲಕೋಟೆಯಿಂದ ಬಂದೀನಿ. ಈಗ ಇಷ್ಟೊತ್ತಿನಾಗ ನಾ ಫಸ್ಟ್ ಟೈಮ್ ಬಂದಿರೋದು, ನನಗೆ ಗೊತ್ತಿಲ್ಲ ಬಸ್ ಸಿಗ್ತಾವಂತ ಬಂದೀವಿ. ಮತ್ತು ಸರ್ ಏನಂತಾರೆ ನಮ್ಮ ನಿಂದ್ರಿಸಿ ರೂಲ್ಸ್ ಇಲ್ಲ ಅಂತೇಳಿ ಬಸ್ ಸ್ಟ್ಯಾಂಡಿಗೆ ಇಳಿಸಿ ಹೋಗ್ತಾರಂತ್ರಿ. ಮತ್ತೆ ಏನು ಬಸ್ ಸ್ಟ್ಯಾಂಡ್ನಾಗ ನಮಗೀಗ ಯಾವ ಆಟೋ ಇರ್ಲಿಕ್ಕಂದ್ರೆ ಏನು ನಾವು ರಾತ್ರಿ ಬೆಳೆ ತನಕ ಬಸ್ ಸ್ಟ್ಯಾಂಡ್ನಾಗ ಮಕ್ಕಳೇನೇನೇನ್ರಿ ಸರ್. ವಿನಂತಿ ಒಂದು ಅವಕಾಶ ಐತೆ ಇಲ್ಲ ನಿಮ್ಮ ಇಲಾಖೆಯೊಳಗೆ ನಾನು ಕೇಳಾಕೊಂತೀನಿ ರೀ ಸರ್. ದಯವಿಟ್ಟು ಇಂಥ ಸಮಸ್ಯೆಗಳನ್ನು ತಾವು ಪರಿಹರಿಸ್ಬೇಕ್ರಿ ಸರ್. ಈಗ ನಿಂತ್ಕೊಂಡ್ರಂತೂ ಹೊಂತೀವಿ, ಇದು AC ಕೋಚ್ ಬಸ್ಸು ಎಲ್ಲ ಸೀಟ್ ಫುಲ್ ಆಗ್ಯಾವ, ನಿಂತು ಹೊಂಟಿವಿ ನಾವು 80 ರೂಪಾಯಿ ಟಿಕೆಟ್ ಕೊಟ್ಟು. ಆದರೆ ಕಂಡಕ್ಟರ್ ಸರ್ ಎಷ್ಟು ವಿನಂತಿ ಮಾಡ್ಕೊಂಡ್ರೆ ಸಹಿತ ನಮ್ಮ ರೂಲ್ಸ್ ಇಲ್ಲ ಅನ್ನತ್ತಾರೆ ಸರ್ ಅವರು. ಅದಕ್ಕೆ ತಾವು ದಯವಿಟ್ಟು ಇಂಥ ರೂಲ್ಸ್ಗಳನ್ನು ಸ್ವಲ್ಪ ಸಡಿಲಿಸಬೇಕು ಸಾರ್ವಜನಿಕರ ಸಲುವಾಗಿ. ರಾತ್ರಿ ಹೊತ್ತಿನಾಗ್ರಿ ಸರ್, ಹಗಲಿ ಬೇಡ ಅಂತ ನಾನು ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡ್ಕೊಳಕೊಂತೀನಿ ರೀ ಸರ್. ಇದು AC ಕೋಚ್ ಬಸ್ ರೀ ಸರ್, ರಾತ್ರಿ 10 ಗಂಟೆ ಇವತ್ತು. ಹಾಂ, ಆಗಸ್ಟ್ 21ನೇ ತಾರೀಕು ರೀ ಸರ್, ರಾತ್ರಿ 10:21 ಪೂನಾ ಬಸ್ ಬಂದೈತೆ ಸರ್. ನಾನು ಈಗ ಇವ್ರ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ, ಆದರೆ ಈ ಥರ ಆಗಬಾರ್ದು. ಹೆಣ್ಮಕ್ಳ ವಿಷಯ ಇರ್ತದೆ ಸರ್, ಅವ್ರ ಮನ್ಯಾಗೂ ಹೆಣ್ಮಕ್ಳು ಇರ್ತಾರ. ನಮಗೆ ತಿಳಿಲಾರ್ದ ಬಂದೀವಿ ನಾವು, ಈ ಹೆಣ್ಮಗಳದ ದಿನ ಇದೆ ಕತ್ತಿ ಆತಂದ್ರೆ ಆ ಮಾತು ಬೇರೆ ಸರ್. ಇವತ್ತು ನಾವು ತಿಳಿಲಾರ್ದ ಬಂದೀವಿ, ಬಸ್ ಸಿಗ್ತಾವಂತ ಧೈರ್ಯ ಮಾಡಿ ಬಂದ್ವಿ ನಾವು. ಖರೆ ನಮ್ಗೆ ಸಿಕ್ಕಿಲ್ಲ ನಮ್ಗೆ ಬಸ್. ನಮ್ಗೀಗ ಅಂಬೇಡ್ಕರ್ ಸರ್ಕಲ್ಗೆ ತಾವು ನಿಂದ್ರಿಸ್ಬೇಕು. ತೆರದಾಳದಿಂದ ಅಂಬೇಡ್ಕರ್ ಸರ್ಕಲ್ಗೆ ರಾತ್ರಿ ಹೊತ್ತಿನಾಗ ಎಲ್ಲ ಬಸ್ ನಿಂದ್ರಿಸಕ್ಕೆ ತಾವು ನಿಮ್ಮೆಲ್ಲ ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ ಹೇಳಬೇಕಂತ ನಾನು ಸಾರ್ವಜನಿಕರ ಪರವಾಗಿ, ಒಂದು ಮಹಿಳೆಯರ ಪರವಾಗಿ ನಾನು ವಿನಂತಿ ಮಾಡ್ಕೊಳಕ್ತೀನಿ ರೀ ಸರ್. ಈಗ ನಾನಂತರೂ ತೆರದಾಳ ಬಸ್ ಸ್ಟ್ಯಾಂಡಿಗೆ ಇಳಿತೀನಿ ರೀ ಸರ್. ಒಂದು ವೇಳೆ ನನಗೇನು ಸಿಗ್ಲಿಕ್ಕಂದ್ರೆ ಮಾತು ನಾನು ಇದನ್ನು ಸಾರಿಗೆ ಸಚಿವರಿಗೆ ನಾನು ಇದನ್ನು ವಿಡಿಯೋ ಬಿಡ್ತೀನಿ ರೀ ಸರ್. ರಾತ್ರಿ ಹೊತ್ತಿನಾಗ ನಮಗೆ ತೊಂದರೆ ಕೊಡ್ತಾರ ಡ್ರೈವರ್ಗಳು ಕಂಡಕ್ಟರ್ಗಳು ಒಂದು ವಿನಂತಿಗೆ ಸ್ಪಂದಿಸೋದಿಲ್ಲ ಅಂತ ನಾನು ವಿನಂತಿ ಮಾಡ್ಕೊತೀನಿ ನೋಡ್ರಿ ಸರ್. ಧನ್ಯವಾದಗಳು ಸರ್. ಸರ್ ಚೆಕ್ ಸರ್, ಕಂಪ್ಲೇಂಟ್ ಮಾಡಿಲ್ಲ, ಸಾರಿಗೆ ಸಚಿವರು ಕಳಿಸ್ರಿ, ಬೇಡ ಅಂದ್ರೆ ನರೇಂದ್ರ ಮೋದಿಗೂ ಕಳಿಸ್ರಿ. ನಿಂದ್ರಿಸಲ್ಲ ರೀ? ಇಲ್ರಿ, ನಾವು ಬಸ್ ಸ್ಟ್ಯಾಂಡ್ ದಾಟಿ ಮುಂದೆ ನಿಲ್ಸಲ್ಲ. ಬಸ್ ಸ್ಟ್ಯಾಂಡ್ ಈ ಕಡೆ ಹೇಳ್ರಿ. ಸರ್ ನಮ್ಮ ಮನೆಯಲ್ಲಿ ಯಾರು ಇಲ್ಲ ಕರ್ಕೊಂಡು ಹೋಗೋರು. ಕೇಳ್ರಿ ಮೇಡಮ್, ನಾನು ಬಸ್ ಸ್ಟ್ಯಾಂಡ್ ಮಲ್ಕೊಲ್ಲ, ಯಾವ್ದು ಗಾಡಿ ಇಲ್ಲ ಅಂದ್ರೆ ಈಗ ರಾತ್ರಿ 10:30 ಆಗೈತಿ. ಕೇಳ್ರಿ, ನನಗೆ ಗೊತ್ತಿಲ್ಲ. ನಾ ಏನ್ ಹೇಳತ್ತೀನಿ, ನಿಮ್ಮ ಇನಿಷಿಯಲ್ ಹೇಳ್ರಿ ಸರ್. ಬಸ್ ಸ್ಟ್ಯಾಂಡ್ಗಿಂತ ಮೊದಲು ರಿಕ್ವೆಸ್ಟ್ ಕೇಳ್ರಿ. ಬಸ್ ಸ್ಟ್ಯಾಂಡ್ ದಾಟಿದ ಮೇಲೆ ರಿಕ್ವೆಸ್ಟ್ ಇಲ್ಲ ನಮ್ಮ ಕಡೆ. ಅಲ್ಲ, ಅದು ಅಂಬೇಡ್ಕರ್ ಸರ್ಕಲ್ ಎಲ್ಲ ಬಸ್ ಸ್ಟಾಪ್ ಅದಾವ ಸರ್. ಅದು ನನ್ನ ಗಾಡಿ ಇಲ್ಲ. ನೀವು ಮಾಡಾಕತ್ತೀರಲ್ಲ ಇವತ್ತೊಂದ್ ದಿವ್ಸ ವಿನಂತಿ ಸರ್, ಇವತ್ತು ರಾತ್ರಿ ಹೊತ್ತಾಗಿತ್ತು ಭಾಳ ವಿನಂತಿ. ನೀವು ಮಾತಾಡ್ತಿರಲ್ಲ, ಅವ್ರು ನನ್ನ ಕಡೆ ಮಾತಾಡ್ತೀರಿ. ಯಾರಿಗೆ ಮಾತಾಡ್ರಿ ಅಂದ್ರೆ ಇವತ್ತು ರಾತ್ರಿ ನಮ್ಗೆ ಬೇಕಾದ ಅಪಾಯ ಆದ್ರೂ ನಡೀತೈತಿ ನಿಮ್ಗೆ. ನಾ ಏನ್ ಮಾಡ್ರಿ, ನಿಮ್ಗೆ ಅಪಾಯ ಅದೇ ನೀವೇನ್ ಮಾಡ್ಲಿಲ್ಲ. ಆಯ್ತು, ನಿಮ್ಮ ಇನಿಷಿಯಲ್ ಹೇಳ್ರಿ ಸರ್. ನಿಮ್ಮ ಇನಿಷಿಯಲ್ ಹೇಳಿ. ಕೊಳಮೇಲಿ ಅಂತ ಬರ್ಕೋರಿ, ಹೇಳಿಲ್ಲ ಕೊಳಮೇಲಿ. ಕೊಳಮೇಲಿ. ಆಯ್ತು ಆಯ್ತು ಆಯ್ತಾಳ್ರಿ ಸರ್. ಈ ವಿಡಿಯೋ ನಾ ಸಾರಿಗೆ ಸಚಿವರಿಗೆ ಬಿಡ್ತೀನಿ ರೀ ಸರ್. ನಾ ಏನು ಒಂದೇ ಮಾತು ಹೇಳಿ ನಿಮಗೆ. ಆಯ್ತು ಆಯ್ತು, ಮಾತಾಡಬಾರ್ದು. ಆಯ್ತಾಯ್ತು. ನೀವು ಕೇಂದ್ರ ಈಗ ನನ್ನ ಜಾಗ ಸರ್ಕಾರ ಸರ್, ನಿಮ್ಮ ಸಹೋದರಿ ಇದ್ರೆ ಹಿಂಗೆ ಮಾಡ್ತಿದ್ರಾ? ಎಲ್ಲರಿಗೂ ಹಂಗೆ ರೀ. ನಾನು ಹೆಂಡ್ತಿದ್ರು ಹಂಗೆ, ನನ್ನ ಮಗಳು ಇದ್ರು ಹಂಗೆ. ಬಸ್ ಸ್ಟ್ಯಾಂಡ್ ಈಗ ನಾವು ಬಸ್ ಎಲ್ಲಿ ಮಠ ಐತೆ ಅಲ್ಲಿ ಮಠ. ಅಲ್ಲ, ಬಸ್ ಸ್ಟ್ಯಾಂಡ್ ಮಲ್ಕೊಳ್ಳೋಣ ನಾವೀಗ. ನೋಡ್ರಿ, ಜಮಖಂಡಿ ಟಿಕೆಟ್ ತಗೊಂಡಿರಿ, ನೀವು ಮುಂದೆ ಬಂದು ಹುಣ್ಣೂರಿಗೆ ಇಳಿಸ್ರಿ ಅಂದ್ರೆ ಆಗುದಿಲ್ಲ. ಯಾರು ಇಲ್ರಿ, ಯಾಕಂದ್ರೆ ನಾವು ಹೊಸದಾಗಿ ಬಂದೀವಿ, ಟ್ರಾನ್ಸ್ಫರ್ ಆಗಿ ಬಂದು 3 ತಿಂಗಳು ಆತ್. ನಾವು ತೆರದಾಗ ಬಂದು ನಮ್ಗೆ ಯಾರು ಪರಿಚಯ ಇಲ್ಲ. ನಾನು ಎಲ್ಲಿ ಹೇಳ್ರಿ, ಅಂಬೇಡ್ಕರ್ ಸರ್ಕಲ್ ಅಲ್ಲಿ ರೀ, ಅಲ್ಲಿ ಮುಂದೆ ಕಟ್ಟಿನವ್ರ ಮನೆ ಕಡೆ ಆ ಕಡೆ ಇದೀವಿ ನಾವು. ಹೊಲ ಕಡೆ ನಮ್ಮ ಮನೆ ಯಾರು ಇಷ್ಟೊತ್ತಿನಾಗ ನಮ್ಮ ಮನೆ ಬಾಜು ಸಹಿತ ಅಲ್ಲ ಇರ್ಲಿ ಬಿಡಲ್ರಿ. ಈಗ ನಾವು रंगे छोड़ो कत सर अभी बस स्टैंड में सोंदे भाई बस स्टैंड के तुम ट्रैफिक छोड़ रहे नहीं तो तुम्हें कहां जा रहे हैं बस स्टैंड ಯಾಕೆ ಕಡಿಸಿದ್ರೆ ಅದನ್ನ ಕೆಡದ್ ಬಿಡ್ರಿ ಅದನ್ನ ಅಲ್ಲಿ ತೆರದಾಳ ಕಡಿಸ್ರಿ ನಿಮ್ಮ ಮನೆ ಮುಂದೆ ಕಡಿಸ್ತಾರೆ ಬಸ್ ಸ್ಟ್ಯಾಂಡ್ ನಾ ಏನ್ ಮಾಡ್ಲಿ ಅದಕ್ಕೆ ಆಯ್ತು ಬಿಡ್ರಿ ಎಲ್ಲರೂ ರೂಲ್ಸ್ ಮಾಡ್ಕೊತಾರೆ 500 ಮಂದಿ ಹೇಳ್ತಾರೆ 500 ಮಂದಿ ಇರ್ತಾರೆ 500 ಮಂದಿ ಮನೆ ಮುಂದೆ ಇಳಿಸ್ರಿ ಸರ್ 500 ಮಂದಿ ಮಾತಾಡಬೇಡಿ ನಾನು ಒಬ್ಬ ಕ್ರಿಕೆಟ್ ಮಾಡ್ತೀನಿ ನಿಮಗೆ ಅದನ್ನ ಮಾಡ್ತೀನಿ ಇವತ್ತು ನಾನು ಒಬ್ಬ ಕ್ರಿಕೆಟ್ ಮಾಡ್ತೀನಿ ನಿಮಗೆ ಎಲ್ಲರೂ ಮಾಡ್ತಾ ಇಲ್ಲ ಇನ್ನೊಬ್ಬಕ್ಕೆ ಇರ್ತಾರೆ ನಾಳಿಗೆ ನಾಳಿಗೆ ಇವತ್ತು ನಾನು ಚರ್ಮಕ್ಕೆ ನಮಗೆ ಒಂದೇದು ಯಾಕೆ ಬರೋದಿಲ್ಲ ಇದಕ್ಕೆ ಆಯ್ತು ಸರ್ ನಾನು ಅದನ್ನ ಎಲ್ಲಿ ಕಳಿಸ್ಬೇಕು ಏನು ಒಂದೇ ಮಾತು ಹೇಳಿ ಆಯ್ತು ಸರ್ ನಾವು ಹೆಣ್ಮಕ್ಳು ಮಾನವೀಯತೆ ಅಂತ ಹೋಗಕತ್ತೀವಿ ನಮ್ಗೆ ನಮ್ಮ ಗಾಡಿಗೆ 10 ಅಂತ ರೂಲ್ಸು ಇಲ್ಲ ಅದನ್ನೇ ಈಗ ನಾನು ಅದನ್ನೇ ಮಾಡಿದ್ರಿ ಹೇಳಿ ಮರ ನೀವು ಮುಂದಿನ ಸ್ಟೇಜ್ ಬಂದ ಟಿಕೆಟ್ ಆಗ್ಬೇಕು ಸರ್ ₹100 ಫೋನ್ ಪೇ ಮಾಡ್ತೀನಿ ಮಾನವೀಯತೆ ಇಲ್ಲ ಮಾಡ್ತೀನಿ ಸರ್ ₹100 ಸರ್ ನಿಮ್ಮ ಮೊಬೈಲ್ ನಂಬರ್ 44 ಹಾಕಿ
ನೋಡಿ ಸರ್ ಎಷ್ಟು ವಿನಂತಿ ಮಾಡ್ಕೊಂಡ್ರು ಸರ್ ಅವರು ನಿಂದಿರ್ಸೋದಿಲ್ಲಂತ್ರಿ. ಇವತ್ತು ಒಂದು ದಿವ್ಸ ನನಗೆ ಏನಾರ ಬಸ್ ಸ್ಟ್ಯಾಂಡ್ನಾಗ ನಾನು ಮಲ್ಕೊಳ್ಳೋ ಸ್ಥಿತಿ ಬಂದ್ರೆ ಮಾತ್ರ ಸರ್ ನಾನು ನೋಡ್ರಿ ಸರ್ ನಾ ಏನ್ ಮಾಡ್ತೀನಿ ಗೊತ್ತಿಲ್ರಿ ಸರ್. ಇಷ್ಟೊಂದು ಅಮಾನ್ಯವಾಗಿ ನಡ್ಕೊಳ್ಳುವಂತ ಒಂದು ಇಲಾಖೆ ಒಳಗೆ ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಇರ್ಲಾರ್ದಂತ ಒಂದು ವ್ಯವಸ್ಥೆ ಒಳಗೆ ಮತ್ತೆ ಹಗಲೆಲ್ಲ 24 ತಾಸು ಹೆಣ್ಮಕ್ಳಿಗೆ ಫ್ರೀ ಅಂತೇಳಿ ಎಲ್ಲಾ ಸೌಲಭ್ಯ ಮಾಡ್ತೀರಿ. ಒಂದು ರಾತ್ರಿ ಹೊತ್ತಿನೊಳಗೆ 11 ಗಂಟೆಗೆ ಒಂದು ಹೆಣ್ಮಗಳು ಅದೇ ದಾರಿಗೆ ಹೊಂಟೈತಿ, ಅದೇ ದಾರಿಗೆ ಹೊಂಟೈತಿ. ಒಂದು ಸೆಕೆಂಡ್ನಾಗ ಹಿಡಿತೀವಿ ನಾವು, ನಿಂದ್ರಸಾಕ ಅವಕಾಶ ಇಲ್ಲ ಅಂತಂದ್ರೆ ಅದು ಎಷ್ಟು ಅಮಾನವೀಯವಾದಂತ ಒಂದು ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ ತಾವು ಇಷ್ಟು ಹಿಂಸೆ ಕೊಡ್ತೀರಿ ಅಂತ ನಮ್ಗೆ ಅನಿಸಿದ್ರಿ. ನಂಬರ್ ಹೇಳಿ ಸರ್. ಆಯ್ತು ಸರ್, ನಿಮ್ಮ ನಂಬರ್ ಕೊಡಿ ಸರ್. ನಿಮ್ಮ ನಂಬರ್ ಫೋನ್ ಪೇ ಮಾಡೋದು. ಇಲ್ಲಿ ಮುಖಂಡರಿಗೆ ತೊಂದರೆ ಆಯ್ತಂದ್ರೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಅದೇ ಹೇಳಿಲ್ಲ ಬನ್ನಿ ಅಂತ. ಅವಾಗ ನಾ ಉತ್ತರ ಏನು ಕೊಡ್ಲಿ? ಎಲ್ಲ ನೀವೇ ಮಾತಾಡ್ತಾರೆ, ಅವರು ಸುಮ್ಮನೆ ನೀವು ಏನ್ ಮಾಡ್ಬೇಕಂತ ಮಾಡ್ಬಿಡ್ಬೇಕು. ಆಯ್ತು, ಇದ್ರಾಗೇನು ಇದನ್ನ ಮಾಡಬಾರ್ದು, ಬಾಯ್ ಮಾಡೋದು, ಜಗಳ ಮಾಡೋದು. ಆಯ್ತು, ಅದರಿಂದ ಏನಾಗೋದೈತಿ? ಅದೇ ಏನಾಗೋದೈತಿ, ನಮ್ಮ ಜೀವಕ್ಕೆ ಅಪಾಯ ಆದ್ರೂ ಸುಮ್ಮ ಇರ್ಬೇಕು ನಾವೀಗ. ನಾ ಬಸ್ ಸ್ಟ್ಯಾಂಡ್ನಾಗ ಅಲ್ಲಿ ಕುಡುಕರು ಹಡಕರು ನಮ್ಮ ಕೈಯಾಗ ನನ್ನ ಬ್ಯಾಗ್ನಾಗ ಈಗ 10,000 ರೂಪಾಯಿ ಅದಾವು. ಹೌದಾ, ಯಾರ ಬಂದು ತುಡುಗ್ ಮಾಡಿದ್ರೆ ಅದು ಇವ್ರ ಜವಾಬ್ದಾರಿನ. ಈಗ ವಿಡಿಯೋ ಮಾಡತ್ತೀನಿ ನಾನು, ನನ್ನ ಬ್ಯಾಗ್ನಾಗೆ 1/2 ತೊಲಿ ಬಂಗಾರ ಐತೆ, ಅದು ಅವ್ರ ಜವಾಬ್ದಾರಿನ. ಈಗ ಮನೆ ಮ್ಯಾಗ ಬಂಗಾರ ಐತಲ್ಲ, ಬಿಟ್ಟು ಬಂದಿರಿ ತುಡುಗ್ ಮಾಡಿದ್ರೆ ಸರ ಇಲ್ಲಿ ಎಷ್ಟೈತೆ ಅಷ್ಟು ಮಾತಾಡ್ರಿ, ಮನಿದ್ ಮಾತಾಡ್ಬೇಡ್ರಿ. 10,000 ಮಂದಿ ಮುಂದೆ ರಿಕ್ವೆಸ್ಟ್ ಮಾಡ್ಕೊಳಕ್ ಕುಂತೀನಿ, ಸ್ವಲ್ಪ ಇಳಿಸ್ರಿ ಅಂತ. ಅದೇ ದಾರಿಲಿ ಹೊಂಟಿರಿ, ನಾ ಏನು ಸಂಧ್ಯಾಗ ಗೊಂದಾಗಿಲ್ಲ, ಆನ್ ದಿ ರೋಡ್. ಆಮೇಲೆ ಅಂಬೇಡ್ಕರ್ ಸರ್ಕಲ್ಗೆ ಎಲ್ಲ ನಾ ಅಲ್ಲಿ ಅಂಬೇಡ್ಕರ್ ಮಂದಿಗೆ ಹೇಳ್ತೀನಿ ತಡಿ, ನಾ ರಾತ್ರಿ ಹೊತ್ತಾಗ ಈ ಬಸ್ ಬಿಡಿಸ್ಬೇಡ್ರಿ ಅಂತ ಹೇಳಿ. ಅಂಬೇಡ್ಕರ್ ಸರ್ಕಲ್ ಮಂದಿಗೆ ಎಬ್ಬಿಸ್ಬಿಡ್ತೀನಿ ನಾನು ಹೋಗಿ, ಈ ವಿಡಿಯೋ ಬಿಡ್ತೀನಿ ಅವ್ರಿಗೆ. ರಾತ್ರಿ 10 ಮೇಲೆ ಒಂದು ಹೆಣ್ಮಗಳಿಗೆ ಒಂದು ಅದೇ ಓಣಿ ಹಾಕಿ ನಾನು ರಾತ್ರಿ 10 ಮೇಲೆ ಈ ಬಸ್ ಬಿಡಿಸ್ಬೇಡ ಅಂತ ಪುನಃ ಬಸ್ ನಿಂದಿರ್ಸ್ತೀನಿ ತಡಿ ನಾನು ಅಂಬೇಡ್ಕರ್ ಮಂದಿಗೆ. ಮಾತಾಡೋದು ಬಂದ್ ಮಾಡ್ರಿ, ಮಾತಾಡ್ಬೇಕು. ತೊಂದರೆ ಮಾಡ್ಕೊತೀವಿ, ಪ್ಯಾಸೆಂಜರಿಗೆ ತೊಂದರೆ ಮಾಡ್ಕೊತ ಮಾತಾಡೋದು ಬಂದ್ ಕೆಲಸ ಮಾಡೋದನ್ನು ಮಾಡಿ. ಹೋಗುದೇ ಇಲ್ಲ. ನೀವು ಹಳೆ ಬಸ್ ಸ್ಟ್ಯಾಂಡ್ ಹಂಗೆ ಹೋಗ್ತೀರಿ. ನಂಬರ್ ಏನು ರೀತಿ ಗಾಡಿದು ಸ್ವಲ್ಪ ಎಲ್ಲಾರ ಗಾಡಿ ನಂಬರ್ ಇಲ್ಲ ಎಲ್ಲೂ. ಸರ ಇಲ್ಲಿ ಎಷ್ಟೈತೆ ಅಷ್ಟು ಮಾತಾಡ್ರಿ. ಟ್ರೈನಿಗೆ ಹೊಂಟಿಲ್ಲ ನಾವು, ಅದೇ ರೋಡ್ನಾಗ ಹೊಂಟಿರಿ ನೀವು. ಊರೆಲ್ಲ ಮಾತಾಡಕ್ ಕುಂತ್ರಿ, ಒಂದು ಮಾನವೀಯತೆ ಇಲ್ಲಲ್ರಿ ಸರ್ ನಿಮ್ ಕಡೆ? ಟ್ರೈನಿಂದು ಬಸ್ಸಿಂದು ಅದೇ ದಾರಿಗೆ ಹೊಂಟಿರಿ ನಿಂದಿಸ. ಆಮೇಲೆ ಅಂಬೇಡ್ಕರ್ ಸರ್ಕಲ್ಗೆ ಎಲ್ಲ ಬಸ್ ಸ್ಟಾಪ್ ಅದಾವು. ಅದೇ ಈಗ ಅಂಬೇಡ್ಕರ್ ಮಂದಿಗೆ ಹೇಳ್ತೀನಿ ತಡಿ ನಾನು, ಅಲ್ಲೇ ರೋಡ ಬಂದ್ ಮಾಡಿಸ್ತೀವಿ ನಾವು ನಾಳೆ. ನಾಳೆ ಇವತ್ತಿನಾಗ ಬರ್ರಿ ಅಂತ ನೀವು ಆ ಹುಡುಗಿ ಅಷ್ಟೇ ಮಾಡ್ತೀನಿ ತಡಿ. ನಾನೇ ಕಲ್ಲು ಹತ್ತಿಸ್ತೀನಿ ತಡಿ, ಒಂದು 5-6 ಹುಡುಗರು ಕರ್ಕೊಂಬಂದು. ಇಲ್ಲಿ ಜಗತ್ತಿನ ಬಸ್ ನಿಂದಿರ್ತಾವಲ್ಲಿ, ಒಂದು ಸೆಕೆಂಡ್ ಒಳಗೆ ಇಳಿತೀವಿ. ಎಷ್ಟು ವಿನಂತಿ ಮಾಡ್ಕೊಂಡ್ರು ಸಹಿತ ನಿಂದಿರ್ಸೋದಿಲ್ಲ ಅಂತ ಹೇಳ್ತಾರೆ ಸರ್ ಅವರು. ಎಷ್ಟು ವಿನಂತಿ ಮಾಡ್ಕೊಂಡ್ರು ಸಹಿತ ನಿಂದಿರ್ಸೋದಿಲ್ಲ ಹೇಳ್ತಾರೆ ಸರ್. ದಯವಿಟ್ಟು ನಮ್ಮ ಅಂಬೇಡ್ಕರ್ ಸರ್ಕಲ್ಲಿಗೆ ರಾತ್ರಿ ಹೊತ್ತಿನಾಗ ಸರ್, ಹಗಲಿ ಬೇಡ, ರಾತ್ರಿ ಹೊತ್ತಿನಾಗ ಸ್ವಲ್ಪ ಹೆಣ್ಮಕ್ಳಿದ್ರೆ ನಿಂದಿರಿಸ್ಬೇಕು ಅಂತ ವಿನಂತಿ ಸರ್. ತಾವು ಹೇಳ್ಬೇಕು ಎಲ್ಲ ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ. ಮ್ಯಾನೇಜರ್ಗೆ ವಿಡಿಯೋ ಮಾಡತ್ತೀನಿ ಸರ್ ನಾ. ಅಲ್ಲ 80 ರೂಪಾಯಿ ಟಿಕೆಟ್ ತಗೊಂಡಾರ, ಅದು ಇದು ಅಂತ ಅವ್ರಿಗೆ ಪುಣ್ಯ ಅಂತ. ಸರಿ ತೋರಿಸ್ತೀನಿ, 80 ರೂಪಾಯಿ ಟಿಕೆಟ್ ನೋಡ್ರಿ. 80 ರೂಪಾಯಿ ಟಿಕೆಟ್ ತಗೊಂಡಿವಿ ನಾವು. ಅಂಬೇಡ್ಕರ್ ಸರ್ಕಲಿಗೆ ನಿಂದ್ರಿಸಿದ್ರು ಅಂತ ನೋಡ್ರಿ ಸರ್, ಚೆನ್ನಾಗಿ ನೋಡಿ.
ಈಗ ಐತ್ರಿ ಎಷ್ಟು ವಿನಂತಿ ಮಾಡ್ಕೊಂಡ್ರು ಅವ್ರು ನಿಂದ್ರಿಸೋದಲ್ಲ ಅಂತ ಹೇಳ್ಯಾರ ಸರ್. ನಾ ಬಸ್ ಸ್ಟ್ಯಾಂಡಿಗೆ ಅಂತ ಹಿಡಿತೀವಿ ಇವತ್ತು. ಅಲ್ಲಿ ಯಾವ ಆಟೋ ಇರ್ಲಿಕ್ಕಂತಂದ್ರೆ ಐತಲ್ರಿ, ನಾ ಈ ವಿಡಿಯೋ ಮಾತ್ರ ಸಾರಿಗೆ ಸಚಿವರಿಗೆ ಬಿಡ್ತೀನಿ ಸರ್. ರಾತ್ರಿ 11 ಗಂಟೆಗೆ ಒಂದು ಹೆಣ್ಮಗಳು ಪರಿಯಾಗಿ ಬೇಡ್ಕೊಂಡ್ರು ಸಹಿತ ಮನಸ್ಸು ಕರಗಲಾರ್ದಂಥ ಡ್ರೈವರ್ಗಳು, ಕಂಡಕ್ಟರ್ಗಳು, ಅದು ಸರ್ಕಾರಿ ಬಸ್ ಇದು, 80 ರೂಪಾಯಿ ಟಿಕೆಟ್ ತೆಗ್ಸಿನ 80 ರೂಪಾಯಿ ಟಿಕೆಟ್ ತೆಗ್ಸೀನಿ. ಅದೇ ದಾರಿಗಳು ಹೋಗ್ತಾರೆ. ಒಂದು ಸೆಕೆಂಡ್ನಲ್ಲಿ ಇಳಿತೀನಿ ಅಂಬೇಡ್ಕರ್ ಸರ್ಕಲ್ಗೆ. ತುಂಬ ನಮಗೆ ಇವತ್ತು ನೋವಾಗೈತೆ ರೀ ಸರ್. ಇವರೇನು ಮಹಿಳಾ ರಕ್ಷಕರು ಸರ್ ಇವರು. ನಮ್ಮ CM ಸಾಹೇಬರು ಲಕ್ಷ ಕೋಟಿ ಹೆಣ್ಣು ಮಕ್ಕಳ ಒಂದು ಇದಕ್ಕಾಗಿ ರೊಕ್ಕ ಸುರಿದ್ರು. ಒಂದು ಸೆಕೆಂಡ್ ಇಳಿತೀನಿ ಅಂದ್ರೆ ಇವರು ನಮ್ಗೆ ಒಂದು ಸಹಕಾರ ಕೊಡ್ತಾ ಇಲ್ಲ. ಇಂಥ ಒಂದು ದುರ್ನಡತೆ ಇರುವಂಥ ಒಂದು ಡ್ರೈವರ್ಗಳು, ಕಂಡಕ್ಟರ್ಗಳು ತುಂಬ ನೋವಾಗೈತೆ ಸರ್. ಇದು ನಾನು ದಯವಿಟ್ಟು ಈ ಥರ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಸರ್. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಯಾರೂ ಕರ್ಕೊಂಡು ಹೋಗೋರಿಲ್ಲ ನನಗೆ. ಅಲ್ಲಿ ಆಟೋ ಇರಲ್ರಿ ಇಷ್ಟೊತ್ತಿನಾಗ. ಹೀಗಾಗಿ ನಾನು ತುಂಬ ವಿನಂತಿ ಮಾಡ್ಕೊಂಡೇನೆ ಅವ್ರಿಗೆ. ಆದರೆ ಯಾವ ನೋಡಿರಿ ಇವರೇ ಸರ್ ಇಂತಾರಲ್ರಿ ಇವರೇ. ಇವರೇ ಸರ್ ಎಷ್ಟು ವಿನಂತಿ ಮಾಡಿಕೊಂಡ್ರು ನಿಂದಿರಿಸೋದಿಲ್ಲ ಅಂತ ಹೇಳ್ಯಾರ ಸರ್. ದಯವಿಟ್ಟು ಇನ್ನೊಮ್ಮೆ ಯಾವ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು. ನಾವು ಅಕ್ಕಲ್ಕಿ, ಯಾಕಂದರೆ ನಾನು ಒಂದು ಕೆಲಸದಿಂದ ಬಂದಿದ್ದೆ ಮುಂಜಾನೆ 7 ಗಂಟೆ ಅಂದ್ರೆ ಒಂದು ನಾನು ಅರ್ಜೆಂಟ್ ಒಂದು ಕೆಲಸದ ಮೇಲೆ ಹಾಜರಾಗೋ ಸಲುವಾಗಿ ನಾನು ರಾತ್ರಿ ಹೊಂಟೀನಿ. ಆಯ್ತು ರೀ ಸರ್. ಇವತ್ತು ನನಗೆ ಇಷ್ಟು ಇಂಥ ಒಂದು ಪ್ರವೃತ್ತಿ ಮಂದಿ ಅದಾರಂತ ನಾನು ಇವತ್ತು ಗೊತ್ತಾಗಿತ್ತು ನಮ್ಗೆ. ಇಂಥವ್ರಿಗೆ ನೀವು ಸ್ವಲ್ಪ ಬುದ್ಧಿ ಹೇಳಬೇಕಂತ ವಿನಂತಿ ರೀ ಸರ್. ಸರ್ ಆಟೋ ಯಾವೂ ಇಲ್ರಿ ಸರ್. ನೋಡ್ರಿ ಸರ್ ಪ್ಲೀಸ್ ರೀ. ಇವತ್ತೊಂದು ದಿವಸ ಅಲ್ಲ ಆಟೋ ನೋಡ್ರಿ ಸರ್, ಒಂದು ಆಟೋ ಇಲ್ರಿ ಸರ್. ಅಲ್ಲ ಇವತ್ತೊಂದು ದಿವಸ ಸರ್ ಪ್ಲೀಸ್ ರೀ. ಭಾಳ ರಾತ್ರಿ ಅಲ್ಲ ಈಗ ನಾನು ಅಂಬೇಡ್ಕರ್ ಸರ್ಕಲ್ ದೂರ ಐತಿ ಸರ್. ಸರ್ ಪ್ಲೀಸ್ ರೀ ಸರ್. ಸರ್ ಇವತ್ತೊಂದು ದಿವಸ ಲಾಸ್ಟ್ ಸರ್. ನಿಮ್ಮ ಮನ್ಯಾಗ ಅಕ್ಕ ತಂಗಿದ್ರೆ ಹಿಂಗ ಮಾಡ್ತಿದ್ರಿ ಏನ್ರಿ ಸರ್? ಹೇಳ್ರಿ ಸರ್. ನಿಂದ್ರಿಸೋದಲ್ರಿ? ನಿಂದ್ರಿಸೋದಿಲ್ಲದಿಲ್ರಿ? ನಿಂದ್ರಿಸೋದಿಲ್ಲ, ನೀವು ನಿಂದ್ರಿಸೋದಿಲ್ಲ. ಆಟೋ ಯಾವ ಇಲ್ರಿ ಸರ್. ಬರ್ರಿ ನಾ ಹೇಳತ್ತೀನಿ ಇಲ್ಲಿಗ ನಿಂದ್ರಿ. ನಿಮ್ಮ ಬಸ್ಸಿನ ವಿಡಿಯೋ ಮಾಡ್ಕೊರಿ. ಬಸ್ ಸ್ಟ್ಯಾಂಡ್ ಮಾಡ್ಕೊರಿ ಫಸ್ಟ್. ತಾಳ್ರಿ ಸರ್ ಒಂದು ನಿಮಿಷ ತಾಳ್ರಿ ಸರ್. ನೋಡ್ಲೆ ಊರು ಮುಟ್ಟಬೇಡ ನೀನು ಹಂದಿ ನನ್ನ ಮಗನ.
ಅಲ್ಲ ಯಾವ ಆಟೋ ಇಲ್ಲ ಅಂತಂದ್ರೆ ಅಲ್ಲಿ ಅಂಬೇಡ್ಕರ್ ಸರ್ಕಲಿಗೆ ನಿಂದ್ರಿಸೋದಿಲ್ಲ ಅಂತಾರ್ರಿ ಅವರು. ಹ್ಞೂ ರೀ, ಎಷ್ಟು ರಾಕ್ಷಸರ ಅದಾರ ಅವ್ರು. ಅವ್ರ ಮನೆಗೆ ಹೆಣ್ಮಕ್ಳು ಹಿಂಗೆ ನಿಂದ್ರಿಸ್ತಾರೇನ್ರಿ ಅವ್ರು? ನೋಡಿಟ್ಟು ನಾನು ಬಾಗಲಕೋಟೆಯಿಂದ ಬಂದೀನಿ. ಇಷ್ಟೊತ್ತಿನಾಗ ನಾನು ಬರಬಾರ್ದಾಗಿತ್ತು, ತುಂಬ ಅರ್ಜೆಂಟ್ ಇದ್ದಿದ್ದಕ್ಕೆ ನಾನು ಬಂದೀನಿ ಇವತ್ತು. ನೋಡ್ರಿ ಯಾವ ಆಟೋದವ ನೋಡ್ರಿ ಸರ. ಈಗ ರಾತ್ರಿ 11 ಗಂಟೆ ಆಗೈತಿ. ಪರಿಯಾಗಿ ಬೇಡ್ಕೊಂಡ್ರು ಸಹಿತ ಅವರು ಬಸ್ನವರು ಅಂಬೇಡ್ಕರ್ ಸರ್ಕಲ್ಗೆ ಅದೇ ದಾರಿಲಿ ಹೋಗ್ತಾರ ಅವರು. ನಿಂದ್ರಿಸಲಿಲ್ಲ. ಇಂಥವ್ರಿಗೆ ಎಲ್ಲರ ಸಿಕ್ಕಲ್ಲಿ ತೊಗೊಂಡು ಹೊಡೀರಿ ಸರ್, ಸಾರ್ವಜನಿಕರು ಹೊಡೀರಿ ಇಂಥವ್ರಿಗೆ. ಆ ರೂಟ್ನವ್ರಿಗೆ ಬಿಡಕ್ಕೆ ಹೋಗ್ಬೇಡ್ರಿ ಅಂತ ನಾವು ವಿನಂತಿ ನೋಡ್ರಿ ಎಲ್ಲರಿಗೂ. ತಮ್ಮ ಮನೆ ಹೆಣ್ಮಕ್ಳಿಗೆ ಹಿಂಗೆ ಮಾಡ್ತಾರೇನ್ರಿ ಸರ್ ಇವರು? ಹೇಳ್ರಿ, ಎಷ್ಟು ರಾಕ್ಷಸರು ಅದಾರ ಸರ್ ಇವರು. ಯಾರೂ ಇಲ್ಲ ಅಂತ ಅವ್ರಿಗೆ ಎಷ್ಟು ಬಡ್ಕೊಂಡೆ ನಾವು ಒಬ್ಬರೇ ಇರೋದು. ನಮ್ಮ ಮಕ್ಕಳೆಲ್ಲ ಅಲ್ಲಿ ಬಾಗಲಕೋಟೆಗೆ ಅದಾರ್ರಿ. ನಾವಿಲ್ಲಿ ಒಂದು ಕೆಲಸದ ಮೇಲೆ ಬಂದೀವಿ ನಾವು. ನಾನು ಒಬ್ಬಕ್ಕೆ ಇರೋದು. ನಾನು ಆ್ಯಕ್ಚುಲಿ ಮಹಲಿಂಗ್ಪುರದ ಮೇಲೆ ಹಾಸಿ ಬಂದ್ರೆ ಲಘು ಸಿಗ್ತಾವಂತ ನಂಬಿಕೆ ಬಂದಿನ್ರಿ ನಾನು. ಅದರಲ್ಲೇ ಮಹಲಿಂಗ್ಪುರದಾಗ ಯಾವ ಬಸ್ ಇದ್ದಿಲ್ಲ ರೀ ಸರ್. ಈಗ ನೋಡ್ರಿ ಸರ್, ಇದು ರಾತ್ರಿ 11 ಗಂಟೆ ಆಗೈತೆ ರೀ. ಇಲ್ಲಿ ತೆರೆದ ಬಸ್ ಸ್ಟ್ಯಾಂಡ್ನಾಗ ಇಳಿಸಿ ಹೋದ್ರು ಅವರು, ಪುನಾದ ಬಸ್ನವರು. नहीं कितना रिक्वेस्ट कर ले रो ऑटोर है तो वो छिनालंगी बच्चे कई घूमी हाथ करते थे बोलो. ಅಲ್ಲಿಂದ ಹಾಸಿ ಹೋಗ್ತಾರ್ರಿ. 80 ರೂಪಾಯಿ ಟಿಕೆಟ್ ತೆಗ್ಸಿ ನಾನು. ಎಲ್ಲಿಂದ ಹೇಳ್ರಿ? ಜಮಖಂಡಿಯಿಂದ 80 ರೂಪಾಯಿ ಟಿಕೆಟ್ ತೆಗ್ಸೀನಿ. ಹಂಗೇನು ಪುಕ್ಕಟ್ಟೇನು ಬಂದಿಲ್ಲ. ಅಂಬೇಡ್ಕರ್ ಸರ್ಕಲ್ ಈಗ ಅಲ್ರಿ, ನಿಮ್ಮ ತೆರೆದಾಳದವ್ರು ಹೋದಿಲ್ರಿ ನೀವೆಲ್ಲರೂ? ಇಲ್ಲಿ ತೆರೆದಾಳಕ್ಕೆ ಇಳಿದ್ರೆ ಅಂಬೇಡ್ಕರ್ ಸರ್ಕಲ್ಗೆ ಸ್ಟಾಪ್ ಇಲ್ಲ ಏನ್ರಿ ಸರ್? ಯಾವ ಬಸ್ಸು? ನಾ ಅಂಬೇಡ್ಕರ್ ಸರ್ಕಲ್ಗೆ ಹೋಗ್ಬೇಕು ಸರ್. ನಾ ಆಟೋ ಇದ್ರೆ ಅವ್ರಿಗೇನು ಅಷ್ಟು ವಿನಂತಿ ಮಾಡ್ಕೊಳ್ಳೋದಿಲ್ಲ ರೀ. ರಾತ್ರಿ 11 ಗಂಟೆಗೆ ಸರ್ ಆಟೋ ಅದಾವೆ ನೋಡಿರಿ ಸರ್ ನೀವರ. ಈಗ ದಯವಿಟ್ಟು ಇನ್ನೂ ಪುಣ್ಯಕ್ಕೆ ನೀವರ ಅದೀರಿ ಸರ್. ಇಲ್ಲಿಕಂದ್ರೆ ಯಾರು ಇರ್ಲಿಕ್ಕಂದ್ರೆ ಕುಡುಕರು ಹಡಕ್ರು ಇರ್ತಾರೆ ಇಲ್ರಿ ಸರ್ ಇಲ್ಲಿ. ಅದು ನನಗೆ ಭಯ ರೀ. ಮನೆಯಲ್ಲಿ ನೋಡಿದ್ರೆ ಯಾರೂ ಇಲ್ಲ ಕರ್ಕೊಂಡು ಹೋಗೋರು. ನನಗೆ ಅದು ಅಷ್ಟು ವಿನಂತಿ, ಅಲ್ಲಿಂದ ವಿನಂತಿ ಮಾಡ್ಕೊಂಡು ಬರತ್ತೀನಿ ರೀ, ಕೈ ಮುಗಿತೀನಿ ರೀ ಸರ್. ಅಂಬೇಡ್ಕರ್ ಸರ್ಕಲ್ ನಿಮ್ಮ ಮನೆಗೆ ರೀ ಸರ್? ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಕಡೆ ಅಲ್ಲಿ ಕಟ್ಟೆನವ್ರ ಮನೆ ರೀ ಸರ್, ಅಲ್ಲೇ ಅದ ರೀ ನಮ್ಮ ಮನೆ ರೀ. ಅಲ್ಲ ಸ್ವಲ್ಪ ಯಾರು ಇಲ್ರಿ ಸರ್ ಮನ್ಯಾಗ ರೀ. ಮನ್ಯಾಗ ಯಾರು ಇಲ್ಲ ಅಂತ ನಾನು ಇಷ್ಟ ಅವ್ರಿಗೆ ಬಡ್ಕೊಳಕ್ಕೆ ಕುಂತೀನಿ ರೀ ಸರ್. ಮನ್ಯಾಗೂ ಯಾರು ಇಲ್ರಿ, ಮತ್ತು ಇಲ್ಲಿ ಆಟೋನೂ ಇಲ್ರಿ ಸರ್. ಈಗ ಇನ್ನೂ ಸ್ವಲ್ಪ ಲಘು ಬಂದ್ರೆ ಆಟೋದವ್ರು ಇರ್ತಿದ್ರಿ. 100 ರೂಪಾಯಿ ಕೊಯ್ತಾರೆ ರೀ ಅವರು, ಇಲ್ಲನ್ನಲ್ಲ 150 ರೂಪಾಯಿಗೆ ರೀ. ಈಗ 11 ಗಂಟೆಗೆ ಇರುವುದಿಲ್ಲ ಅಂತೇಳಿ ಅವ್ರಿಗೆ ಇಷ್ಟು ಬಡ್ಕೊಳಕ್ಕೆ ಕುಂತೀನಿ ರೀ ಸರ್ ನಾನು. ಅಲ್ಲಿಗೆ ತೆರೆದಾಳಕ್ಕೆ ಹತ್ತಿಸ್ಕೊಂಡು ಅಂಬೇಡ್ಕರ್ ಸರ್ಕಲ್ಗೆ ಇಳಿಸೋದಿಲ್ಲ ಅಂದ್ರೆ ಇದು ಯಾವ ರೀ ಸರ್? ಇದು ಅಂಬೇಡ್ಕರ್ ಸರ್ಕಲ್ ಮಂದಿ ಅಲ್ಲನ್ರಿ ಸರ್ ಅವರು? ನಾ ಅದೇ ಹೇಳಿ ನೋಡು, ಅಲ್ಲಿ ಮಂದಿಗೆ ಹೇಳಿ ಕಲ್ಲು ಹತ್ತಿಸ್ತೀನಿ ನೋಡಿ ಅಂತ ಹೇಳಿ ಅವ್ರಿಗೆ ನಾ. ನಾ 80 ರೂಪಾಯಿ ಟಿಕೆಟ್ ತೆಗೆಸಿ ಬಂದೀನಿ ರೀ ಚಾಚಾರ ನಾನು. ಅಂಬೇಡ್ಕರ್ ಸರ್ಕಲ್ಗೆ ಇಳಿಸಪ್ಪ, ನಮ್ಮ ಮನ್ಯಾಗ ಯಾರೂ ಇಲ್ಲ ಕರ್ಕೊಂಡು ಹೋಗೋರಂತ ಎಷ್ಟು ಹೇಳ್ಬೇಕ್ರಿ ಸರ? ಎಷ್ಟು ಕೈ ಮುಗಿಬೇಕಾ ಅವನಿಗೆ, ಮನುಷ್ಯನಿಗೆ? ಸರ ಅಲ್ರಿ, ಸ್ಟಾಪ್ ಇರೋದು ಬೇಡ. ಈಗ ರಾತ್ರಿ ಹೊತ್ತು 11 ಗಂಟೆ ಆಗೈತಿ. ಒಂದು ಮಾನವೀಯತೆ ದೃಷ್ಟಿಯಿಂದ ಹೇಳ್ತೀನಿ ನಾನು. ಅವ್ರು ರೂಲ್ಸು ರೆಗ್ಯುಲೇಷನ್ ಮನ್ಯಾಗ ಇಟ್ಕೊಳ್ಳಿ. ಅವ್ರು ಗಂಟು ಕಟ್ಕೊಂಡು ಒಂದು ಮಾನವೀಯತೆಗೆ ಬೆಲೆ ಇಲ್ಲ ಅವ್ರಿಗೆ. ಅವ್ರ ತಂಗಿಗೆ ಅವ್ರ ಅಕ್ಕ ಹಿಂಗೆ ಮಾಡ್ತಾರ ಇವರು. ಹೆಂಗೆ ಹೋಗು ಸರ್? ಅಂಬೇಡ್ಕರ್ ಸರ್ಕಲಿಗೆ 2 ಕಿಲೋಮೀಟರ್ ನಡೆದು ಹೋಗ್ಲೇನ್ರಿ ಸರ್ ನಾನು? ಈಗ ನಾ ಪೊಲೀಸ್ ಸ್ಟೇಷನ್ಗೆ ನಾ ಹೋಗ್ತೀನಿ ರೀ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ನಾನು ಸರ. ನಾ ಹೋಗ್ತೀನಿ ತಡ್ರಿ ಸರ್, ಅವ್ರಿಗೆ ಹೇಳ್ತೀನಿ ತಡ್ರಿ ನಾ. ಅಲ್ಲಿ ಅಂಬೇಡ್ಕರ್ ಸರ್ಕಲ್ಗೆ ಬಲ್ಲಿ ಅವ್ರು ನಾನೇ ಕಲ್ಲು ಹಚ್ತೀನಿ ಅವ್ರು ರಂಡಿ ಮಕ್ಕಳಿಗೆ. ಅವ್ರಿಗೆ ಹೇಳಿ ತಿಂತಾರೆ ನಾವು ಹೊಟ್ಟಿಗೆ. ತಮ್ಮನೆ ಹೆಣ್ಮಕ್ಳಿಗೆ ಹಿಂಗೆ ಮಾಡ್ತಾರೆ ಇವರು. ಸರ್ ಪೂನಾ ಬಸ್ ರೀ. ನಾ ಜಮಖಂಡಿಯಿಂದ ಆ್ಯಕ್ಚುಲಿ ಬಾಗಲಕೋಟೆಯಿಂದ ಬಂದೀನಿ ರೀ ಸರ್. ನಮ್ಮ ಮಾಲಿಂಗ್ಪುರ ಮೇಲಿಂದ ಬರ್ಬೇಕಂತ ಲಘು ಆಗತ್ತಂತ ಬಂದೀನಿ ರೀ ಸರ್. ತುಂಬ ನಾಳೆ ಶನಿವಾರ ಅಲ್ರಿ, ಸ್ವಲ್ಪ ಅರ್ಜೆಂಟ್ ಕೆಲಸಕ್ಕೆ ಹೋಗೋದಂತ ಬಂದೆ. ಮಾಲಿಂಗ್ಪುರದ ಯಾವ ಬಸ್ ಇದ್ದಿದ್ದು ಸರ್? ಮುಧೋಳದಾಗ ರೀ. ಇದು ಜಮಖಂಡಿ ಬಸ್ಸಿಗೆ ಬಂದು, ಇದು ಮುಧೋಳದಾಗ ಜಮಖಂಡಿ ಬಸ್ಸಿಗೆ ಬಂದು ಇಲ್ಲಿ ಜಮಖಂಡಿಗೆ ಇಳಿದೀನಿ ರೀ ಸರ್. ಇದು ಪೂನಾ ಬಸ್ ಹತ್ತಿಸ್ಕೊಂಡ್ರಿ ಸರ್, ಎಲ್ಲರಿಗೆ ಹತ್ತಿಸ್ಕೊಂಡ್ರು ಅವರು. ನಾನು ತೆರೆದಾಗ ಟಿಕೆಟ್ ತೆಗ್ಸಿದ್ದೀನಿ ರೀ ಸರ್. ಸ್ವಲ್ಪ ಅಂಬೇಡ್ಕರ್ ಸರ್ಕಲ್ಗೆ ಇಳಿಸ್ರಿ ಸರ್, ನಮ್ಮ ಮನ್ಯಾಗ ಯಾರೂ ಕರ್ಕೊಂಡು ಹೋಗೋರಿಲ್ಲ ಅಂತಂದು ಅಲ್ಲಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬರತ್ತೀನಿ ರೀ ಸರ್. ನಾವೇನು ಮಾಡೋನು, ನಿಮ್ಮ ಮನೆಗೆ ಇಳಿಸಂತೀ ಅಂತೇಳಿ ಇಳಿಸೋದ್ರಿ ಸರ್.
ಈಗ ನಮ್ಮ ಮನ್ಯಾಗ ಯಾರೂ ಇಲ್ರಿ ಸರ್ ಕರ್ಕೊಂಡು ಹೋಗಾರ. ಆಟೋ ಇದ್ರೆ ನಾ ಆಟೋಕ್ಕೆ ಹೋಗ್ಬಿಡ್ತೀನಿ ಸರ್. ಇಷ್ಟೊತ್ತಾಗ ಆಟೋ ಇಲ್ಲಂತ ಎಷ್ಟು ವಿನಂತಿ ಮಾಡ್ಕೊಂಡ್ರಿ ಸರ್ ಈಗ ನನಗೆ ಹೆಂಗೆ ರೀ ಮನೆಗೆ ಹೆಂಗೆ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ದಾಟಿ ಕಟ್ಟಿನವ್ರ ಮನೆ ಆ ಕಡೆ ಇದ್ರಿ ಸರ್ ನಮ್ಮ ಮನೆ ರೀ. ಇಲ್ರಿ ಸರ್. ಅಲ್ಲ ಅದೇ ರೀ ಸರ್, ಅವ್ರ ಮನ್ಯಾಗ ಆಕತ್ತಂಗೆ ಈಗ ಹಿಂಗೆ ಮಾಡ್ತಾರೇನ್ರಿ ಸರ್ ಅವರು? ಹ್ಞೂ ಅಲ್ಲ ನಾನೇನಂತೀನಿ ಸರ್, ಹಗಲಿ ಮಾಡಲಿ ಸರ್ ಅವರು. ಒಂದು ಮಾನವೀಯತೆಗೆ ಬೆಲೆ ಬೇಡ? ಒಂದು ಮಾನವೀಯತೆ ಸರ್ ಒಟ್ಟು ನೋಡ್ರಿ ಅಂತಾರೆ ಒಟ್ಟು ಬುದ್ಧಿ ಹೇಳ್ರಿ ಸರ್ ದಯವಿಟ್ಟು ರೀ. ಹ್ಞೂ ಅದೇ ಒಟ್ಟು ಮಾನವೀಯತೆಗೆ ಬೆಲೆ ಸರ್. ದಯವಿಟ್ಟು ಒಟ್ಟು ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಮಟ್ಟ ಯಾರಿಗೆ ಅಟ್ಟು ಕಳಿಸ್ರಿ ಸರ್. ತಾವೇ ಸ್ವಲ್ಪ ಹೇಳ್ರಿ ಸರ್ ದಯವಿಟ್ಟು ಸರ್. ಥ್ಯಾಂಕ್ಸ್ ರೀ ಸರ್, ಥ್ಯಾಂಕ್ಸ್ ರೀ ಸರ್. ತಾವು ಇಲ್ಲಿ ಪೊಲೀಸರು ಏನ್ರಿ ಸರ್? ಧನ್ಯವಾದಗಳು ಸರ್ ತಮಗೆ. ಅವ್ರ ಅಣ್ಣಾರಿಗೆ ಹೇಳಿದ್ರಿ ಏನ್ರಿ ಸರ್? ಸರ್ ನಾ ಅವ್ರಿಗೆ ಇದು ಕೊಡ್ತೀನಿ ರೀ ಸರ್, ಆಟೋದವ್ರಿಗೆ ಏನು ಬಾಡಿಗೆ 100 ರೂಪಾಯಿ ಕೊಡ್ತೀನಿ ರೀ ಸರ್. ಸ್ವಲ್ಪ ಬಿಡು ಅಂತ ಹೇಳಿ ಸರ್. ಹ್ಞೂ ರೀ ಸರ್, ತೆರದಾಳ ಕಡೆ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಕಡೆ ಐತ್ರಿ ಸರ್ ನಮ್ಮ ಮನೆ ರೀ. ಅಲ್ಲಿ ಮುಂದೆ ಐತ್ರಿ ಕಟ್ಟಿನವ್ರ ಮನೆ ರೀ, ಆ ಕಡೆ ಅದಾವ್ರಿ ಸರ್ ಮನೆ. ಹ್ಞೂ ಸರ್, ಕುಂದ್ರಾಗ ಬರ್ತೆ ಹೇಳ್ರಿ ಸರ್. ನೋಡ್ರಿ ಸರ್ ನಿಮ್ಗೆ 100 ರೂಪಾಯಿ ಕೊಡ್ತೀನಿ ನೋಡ್ರಿಪ್ಪ, ಪುಣ್ಯ ಬರ್ತೀರಿ ಸರ್. 11:30 ಆಗೈತೆ ನೋಡ್ರಿ. ಈಗ ನಾ ಈಗ ಬಂದೆ ಊರ್ಲಿಂದ. ಅವರೊಬ್ಬರು ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಪೊಲೀಸರು ಸರ್ ಇದ್ದರು. ಅಲ್ಲಿ ಯಾರೋ ಒಬ್ಬರು ಅಂಗಡಿಯವ್ರು ಇದ್ದರು. ಅವ್ರಿಗೆ ಹೋಗಿ ಬಿಟ್ಟು ಬಾ ಅಂತ ಹೇಳಿದ್ರಿ ಪೊಲೀಸ್ ಸರ್. ಪಾಪ ಈ ತೆರದಾಳದ ಪೊಲೀಸರಿಗೆ ನಾನು ಧನ್ಯವಾದ ಹೇಳ್ತೀನಿ ನೋಡ್ರಿ. ಪಾಪ ಆಟೋ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ, ಬಂದು ಬಿಟ್ಟು ಹೋದ್ರಿ ಸರ್. ನಾನು 100 ರೂಪಾಯಿ ಕೊಡ್ತೀನಿ ಅಂದ್ರು ತೊಗೊಲಿಲ್ರಿ ಅವರು ಪಾಪ. ದೇವರು ಅದಾನ್ರಿ ನನ್ನ ಹಿಂದ್ರಿ ನೋಡ್ರಿ. 11:30 ಆಗೈತಿ ಈಗ. ಎಲ್ಲರೂ ಮಲ್ಕೊಂಡಾರ. ಈಗ ಬಂದೆ ನಾನು ಊರ್ಲಿಂದ. ಆಟೋ ಇಲ್ಲ ಏನಿಲ್ಲ ಇಲ್ಲಿಕಂದ್ರೆ ಎಷ್ಟು ವಿನಂತಿ ಮಾಡಿಕೊಂಡ್ರು ಬಸ್ನವ್ರು ನಿಂದ್ರಿಸ್ಲಿಲ್ಲ ನೋಡ್ರಿ ಇಷ್ಟೊತ್ತಾಗ. ಹನ್ನೊಂದು 20 ಆಗೈತೆ ನೋಡ್ರಿ. ಈಗ ನಿಮ್ಗೆ ಅನಿಸ್ಬೋದು ಇಷ್ಟೊತ್ತಿನಾಗ ಯಾಕೆ ಬಂದ್ರಿ ನೀವು ಅಂತೇಳಿ ಅನಿಸ್ಬೋದು. ನಾನು ನಿನ್ನೆ ಇಡೀ ದಿವಸ ರಾಶಿ ಮಾಡಕ್ಕೆ ಹೋಗಿದ್ದೀನಿ ರೀ. ಹೆಸರಿನ ರಾಶಿ ಮಾಡಿ ಮುಂಜಾನೆ ಹೋಗಿದ್ವಿ ನಾವು ಮಿಷನ್ ರಾಶಿ ಮಾಡಕ್ಕೆ. ಆದರೆ ರಾಶಿಯವರು ಸಂಜೆ 4 ಗಂಟೆಗೆ ಬಂದರು. ಅವರು 5 ಗಂಟೆಗೆ ಬಂದರು. ಅವರು ನಮ್ಗೆ ಹ್ಞೂ ಅಂಥೇಳಿ, ಹೆಸರಿನ ರಾಶಿಯವರು ನಮ್ಮ ಅಣ್ಣಾರಿಗೆ ಹ್ಞೂ ಅಂಥೇಳಿ ಬೇರೆ ಹೊಲಕ್ಕೆ ಹೋಗಿದ್ರು ಅವರು. ಆ ಹೊಲ ಮುಗಿಸ್ಕೊಂಡು ಅವರು ಸಂಜೆ 5 ಗಂಟೆಗೆ ಬಂದರು. 6ವರೆಗೂ ರಾಶಿ ಮಾಡಿ ಹೊಳ್ಳೆ 7 ಗಂಟೆ 7:30ವರೆಗೂ ಏನಪ್ಪ ಅಂತಂದ್ರೆ ಅಡಿಕೆ ಅಂಗಡಿಗೆ ಹೋಗಿ ಹೆಸರು ಮಾರಿ ಹೊಳ್ಳೆ ಮನೆಗೆ ಬಂದು ಎಲ್ಲ ಆಳಿನ ಪಗಾರ ಕೊಟ್ಟು, ಯಾಕಂದ್ರೆ ನಂದು 4 ತಿಂಗಳಿಂದ ಪಗಾರ ಆಗಿಲ್ಲ ರೀ. ಅವ್ರಿಗೆ ಪಗಾರ ಕೊಡಬೇಕಲ್ಲ ಎಲ್ಲರಿಗೂ. ಹೆಸರು ಬುಡ್ಡಿ ಬಿಡಿಸಿದವ್ರಿಗೆ 12,000 ರೂಪಾಯಿ ಆಯ್ತು ರೀ. ಅದು 12,000 ರೂಪಾಯಿ ಆಯಿತು. 4.25 ಕ್ವಿಂಟಲ್ 38,000 ರೂಪಾಯಿದೊಳಗೆ 12,000 ರೂಪಾಯಿ ಆಳಿನ ಪಗಾರ ಕೊಟ್ಟು ಎಲ್ಲ ಲೆಕ್ಕ ಮಾಡಿ ಹೊಳ್ಳೆ ನಾನು ಬಾಗಲಕೋಟೆಗೆ ಬಂದ್ರೆ 12 ಗಂಟೆ ಆಯ್ತು ರೀ ಸರ್. ರಾತ್ರಿ 12 ಗಂಟೆ ಆಯಿತು. ಮುಂಜಾನೆ ನಾನೇನಾರ ಆ ಹೆಸರು ಬುಡ್ಡಿ ಬಿಡಿಸಿದ ರೊಕ್ಕ ಉಳಿತಾವನಂತ ತಿಳ್ಕೊಂಡಿದ್ದೆ ನಾನು. ಆದರೆ ಕೇವಲ 4,000 ರಿಂದ 5,000 ರೂಪಾಯಿ ಉಳಿದು ನನ್ನ ಕಡೆ. ಯಾಕಂದ್ರೆ ಆ ಬುಡ್ಡಿ ಬಿಡಿಸಿದ್ದ 12,000 ಆಯಿತು. ಹೊಳ್ಳೆ ಕಳೆ ತೆಗೆದಿದ್ದು ಅದು 4,000 ಆಗಿತ್ತು. ಎಲ್ಲಿ ರೊಕ್ಕ ಉಳಿಲಿಲ್ಲ. ಹೀಗಾಗಿ 4,000 ರಿಂದ 5,000 ಉಳಿದು 15,000 ರೂಪಾಯಿ EMI ಕಟ್ಟಾಗ ನನ್ನ ಕಡೆ ರೊಕ್ಕ ಇದ್ದಿಲ್ಲ. ಇವತ್ತು ಮತ್ತೆ ನಾನು ಮುಂಜಾನೆ ಒಂದು ರಜಾ ಇಟ್ಟು ಇವತ್ತು 21ನೇ ತಾರೀಕು
ತುಂಬ ಪೀಚಾಡಾಗುತ್ತಿದ್ದೆ ನಾನು ರೊಕ್ಕ ಹೊಂದಿಸ್ಬೇಕು ಎಲ್ಲರೂ ಬಂಗಾರ ಇಡಬೇಕಂತೇಳಿ. ಆದರೆ ಅದು ಬಂಗಾರ ಇಟ್ಟಿದ್ದು ಒಂದು ಸರಿ ಸಮಸ್ಯೆ ಆಗಿತ್ತಲ್ಲ, ಹೀಗಾಗಿ ನಾನು ಬ್ಯಾಂಕಿಗೆ ಹೋಗಕ್ಕೆ ಹೆದರಾಕೊಂತಿದ್ದೆ. ಮತ್ತು ನಮ್ಮ ಮಗ ಏನು ಮಾಡಿದ್ದೀನಿ ರೀ, ಅವನು ಶೇವಿಂಗ್ ಮಾಡಿದ್ದ ರೊಕ್ಕ ನನಗೆ 11,000 ರೂಪಾಯಿ ಕೊಟ್ಟನವನು. ನಾನು 4,000 ರೂಪಾಯಿ ಹಾಕಿ ಪೆನಾಲ್ಟಿ 1,500 ರೂಪಾಯಿ ಹಾಕಿ ಟೋಟಲಿ 16,500 ರೂಪಾಯಿನ ಬಜಾಜ್ಗೆ ಹೋಗಿ ಕಟ್ಟಿ ತುಂಬ ಟಯರ್ಡ್ ಆಗಿತ್ತು ರೀ. ಸ್ವಲ್ಪ ನಮಾಜ್ ಮಾಡಿ ತುಂಬ ನೆಗಡಿ ಜ್ವರ ಬಂದಿತ್ತು ರೀ ನನಗೆ. ನಿನ್ನೆಯಿಂದ ಹೈರಾಣಾಗಿ ಗುಳಿಗೆ ತೊಗೊಂಡು ಮಲ್ಕೊಂಡೆ. 5 ಗಂಟೆ ಆಯಿತು. ಎದ್ದು ನಮಾಜ್ ಮಾಡಿ ಚಾಯ್ ಕುಡಿದು ಬಸ್ ಸ್ಟ್ಯಾಂಡಿಗೆ ಬರ್ಬೇಕಂದ್ರೆ 6 ಗಂಟೆ ಆಯ್ತು ರೀ. ಅಲ್ಲೇ ಬಾಗಲಕೋಟೆಯಲ್ಲೇ 6 ಗಂಟೆ ಆಯಿತು. ನಾನು ಮಹಾಲಿಂಗಪುರದಿಂದ ಬಂದರೆ ಲಘು ಸಿಗ್ತಾವಂತ ಧೈರ್ಯ ಮಾಡಿ ಬಂದೀನಿ ರೀ. ಆದರೆ ಮಹಾಲಿಂಗಪುರದಿಂದ ಮುಧೋಳದಿಂದ ಮಹಾಲಿಂಗಪುರ ಬಸ್ಸು ಯಾವ ಇದ್ದಿದ್ದಿಲ್ಲ. 10 ಗಂಟೆಗೆ 9:30 ಆಯ್ತಲ್ಲಿ ಬಂದಾಗ. ಹೀಗಾಗಿ ಮತ್ತು ಜಮಖಂಡಿವರೆಗೂ ಬಂದು ಇದು AC ಕೋಚ್ ಬಸ್ ಹತ್ತಿದ್ವಿ. ಆದರೆ ತುಂಬ ಡ್ರಾಮಾ ಮಾಡಿದ್ರು ಅವರು AC ಕೋಚ್ ಬಸ್ಸಿನವರು. ಎಷ್ಟು ವಿನಂತಿ ಮಾಡಿಕೊಂಡ್ರು ಸಹಿತ ನಿಂದಿರಿಸಲಿಲ್ಲ, ಎಷ್ಟು ಬೇಡ್ಕೊಂಡ್ರು ನಿಂದಿರಿಸಲಿಲ್ಲ. ಇಷ್ಟೊಂದು ಕಠೋರ ಮನಸ್ಸಿನವ್ರು ಯಾಕಾಗ್ಯಾರ ಯಾಕಂತ ಗೊತ್ತಾಗಿಲ್ಲ. ದಯವಿಟ್ಟು ಮತ್ತು ಪುಣ್ಯಕ್ಕೆ ಎಲ್ಲೇ ತಿರ್ದಾಳ ಬಸ್ ಸ್ಟ್ಯಾಂಡ್ದೊಳಗೆ ಪೊಲೀಸರು ಇದ್ದರು ರೀ. ಒಬ್ಬರು ಪೊಲೀಸರು ಸರ್ ಇದ್ದರು, 4-5 ಮಂದಿ ಯುವಕರಿದ್ದರು ಗಾಡಿಯಲ್ಲಿ. ಅವ್ರು ಏನು ಮಾಡಿದರು, ಪೊಲೀಸರಿಗೆ ಹೇಳ್ರಿ ಅಂತಂದ್ರೆ ನಾನು ಮತ್ತು ಪೊಲೀಸರಿಗೆ ಹಿಡಿದ ತಕ್ಷಣ ಅವರು ಒಬ್ಬರು 2 ವೀಲರ್ ಗಾಡಿಯಲ್ಲಿ ನನಗೆ ನಮ್ಮ ಮನೆ ಮಠ ಕಳಿಸಿದ್ರು. ನಾ ಹೇಳಿದ್ದೀನಿ ರೀ 100 ರೂಪಾಯಿ ಕೊಡ್ತೀನಿ ರೀ ಸರ್ ಬಿಡಿಸ್ ಅಂತ ಹೇಳಿದೆ. ಆದರೆ ಪಾಪ ಅವರು ನಮ್ಮ ಯುವಕರು ಹ್ಯಾಂಡಿಕ್ಯಾಪ್ಟ್ ಇದ್ರು, ಅವರು ರೊಕ್ಕ ಇಸ್ಕೋಲಿಲ್ಲ ರೀ ಸರ್. ಅವರು ದೇವ್ರವ್ರಿಗೆ ಒಳ್ಳೇದು ಮಾಡಲಿ. ನಿಮ್ಗೆ ಅನಿಸ್ಬೋದು ನಾ ಯಾಕೆ ಇಷ್ಟೊತ್ತಿಗೆ ಬಂದಿನಂದ್ರೆ ನಾಳೆ ನಂದು ಸ್ಕೂಲ್ ಇದೆ ರೀ, ಶನಿವಾರ. ಹೀಗಾಗಿ ನನಗೆ 9 ಗಂಟೆ ಅಂದ್ರೆ ಸ್ಕೂಲ್ನಲ್ಲಿ ಇರಬೇಕು. ಬಾಗಲಕೋಟೆಯಿಂದ ಬರೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ನಾನು ರಾತ್ರಿನ ಬಂದು ವಸ್ತಿ ಇರ್ಬೇಕಂತ ಬಂದೀನಿ ರೀ ನಾನು. ಯಾಕಂದ್ರೆ ಆಲ್ರೆಡಿ ನಾನು ಮೊನ್ನೆ ರಜೆ ಇದ್ದೆ, ಸ್ಕೂಲ್ನಲ್ಲಿ ಯಾರೂ ಇಲ್ಲ. ಇದು ನೌಕರಿ ಜೀವನದೊಳಗೆ ಇಷ್ಟೆಲ್ಲ ಕಠಿಣತೆಗಳನ್ನು ಎದುರಿಸ್ಬೇಕು ನೋಡ್ರಿ. ಈಗ ನಾನು ರಾತ್ರಿ ಎಷ್ಟು ಗಂಟೆ ಆಗೈತಿ, ಈಗ 11:23 ಆಗೈತಿ. ನಾನು ಈಗ ಒಳಗೆ ಬಾಗಿಲ ತೆಗೆದು ಬಂದೀನಿ. ಈಗ ಕಸ ಹೊಡೆದು ನಮಾಜ್ ಮಾಡಿ ಚಾಯ್ ಕುಡಿದು ಮಲ್ಕೋಬೇಕ್ರಿ ಈಗ.